ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಂಥದ್ದೇನೋ ಆಗಬಹುದು ಅನ್ನೋ ಸಣ್ಣ ಆತಂಕ ಕಾಡ್ತಲೇ ಇತ್ತು. ಆದರೆ ಇಂಟೆಲಿಜೆನ್ಸ್ ಮಾಹಿತಿಗಳು, ಪೊಲೀಸರು ಮತ್ತು ಭದ್ರತಾ ಪಡೆಗಳು ಮಾಡ್ತಾ ಇದ್ದ ಕೆಲಸ, ಒಂದೇ ಸಮಯಕ್ಕೆ ಶುರುವಾಗಿದ್ದ ಅರೆಸ್ಟುಗಳು, ಭಾರಿ ಪ್ರಮಾಣದ ಸ್ಫೋಟಕಗಳನ್ನು, ಆಯುಧಗಳನ್ನು ವಶಪಡಿಸ್ಕೊಳ್ತಾ ಇದ್ದದ್ದು, ಇದೆಲ್ಲವನ್ನು ನೋಡಿದಾಗ ಒಂದು ದೊಡ್ಡ ಅನಾಹುತವನ್ನು ಭದ್ರತಾ ಪಡೆಗಳು ತಪ್ಪಿಸಿದ್ವು ಅಂತ ಅನ್ನಿಸ್ತಾ ಇತ್ತು. ಹಾಗಂತ ಒಂದು ನೆಮ್ಮದಿಯ ನಿಟ್ಟುಸಿರು ಹೊರಬರೋ ಮೊದಲೇ ದೆಹಲಿಯಲ್ಲೊಂದು ಭಯಾನಕ ಸ್ಫೋಟ ನಡೆದಿದೆ. 10ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ, 16 ಮಂದಿ ಗಾಯಗೊಂಡಿದ್ದಾರೆ, ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ದೆಹಲಿಯ ಈ ಸ್ಫೋಟ ದೇಶವನ್ನು ಬೆಚ್ಚಿ ಬೀಳಿಸಿದೆ. ಇಷ್ಟು ದಿನ ಅಂದರೆ ಕಳೆದ 11 ವರ್ಷಗಳಿಂದ ಕಾಶ್ಮೀರಕ್ಕೆ ಮಾತ್ರ ಸೀಮಿತವಾಗಿದ್ದ, ಕಾಶ್ಮೀರದಲ್ಲಿ ಮಾತ್ರ ಸ್ಫೋಟಗಳನ್ನು, ದಾಳಿಗಳನ್ನು ಮಾಡ್ತಾ ಇದ್ದ ಉಗ್ರರು ಈಗ ಮತ್ತೆ ಭಾರತದ ಒಳಗೆ ದಾಳಿ ಮಾಡಿದ್ದಾರೆ. ಅದು ದೇಶದ ರಾಜಧಾನಿ ನಗರ ಈ ಬಾರಿ ದಾಳಿಗೆ ತುತ್ತಾಗಿದೆ. ಹಾಗಾದ್ರಲ್ಲಾಗಿದ್ದೇನು? ಈ ದಾಳಿಯ ಹಿಂದೆ ಯಾರಿದ್ದಾರೆ, ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಸೋಮವಾರ ಸಂಜೆ ಸಮಯ 7 ಆಗೋದಕ್ಕೆ ಇನ್ನು 8 ನಿಮಿಷ ಬಾಕಿ ಇತ್ತು. ದೆಹಲಿಯ ಕೆಂಪುಕೋಟೆಯ ಸಮೀಪ ಮೆಟ್ರೋ ಸ್ಟೇಷನ್ನ ಗೇಟ್ ನಂಬರ್ 1 ಬಳಿ ರಸ್ತೆಯಲ್ಲಿ ವಾಹನ ಸಂದಣಿ, ಹಾಗೆ ದೆಹಲಿಯ ಪ್ರತಿ ಸಂಜೆ ಇರೋ ಹಾಗೆ ಇತ್ತು. ಅಷ್ಟರಲ್ಲಿ ಅಲ್ಲಿ ಸಿಗ್ನಲ್ ಬಿತ್ತು. I-20 ಕಾರೊಂದು ನಿಧಾನವಾಗಿ ಬಂದು ಕೆಂಪು ಸಿಗ್ನಲ್ನ ಬಳಿ ನಿಂತುಕೊಳ್ತು. ಹಾಗದು ನಿಂತು ಇನ್ನೂ 1-2 ಕ್ಷಣ ಕಳೆದಿರಲಿಲ್ಲ. ಅಷ್ಟರಲ್ಲೇ ಆ ಕಾರು ಸ್ಫೋಟಗೊಳ್ತು. ಭಾರಿ ಶಬ್ದ ಕೇಳಿಬಂತು. ಅಲ್ಲಿ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಳ್ತು. ಒಂದೇ ಒಂದು ಸ್ಫೋಟ. ಅದರ ಬೆಂಕಿ ಅಕ್ಕಪಕ್ಕದ ಕಾರುಗಳನ್ನು, ವಾಹನಗಳನ್ನು ಆವರಿಸ್ಕೊಳ್ತಾ ಹೋಯಿತು. ಆ ನಂತರ ಒಂದರ ಹಿಂದೊಂದರಂತೆ 3 ಸ್ಫೋಟದ ಸದ್ದುಗಳು ಕೇಳಿದ್ವು. ಅಲ್ಲಿ ಮೊದಲು ಸ್ಫೋಟಗೊಂಡ ವಾಹನದ ಅಕ್ಕಪಕ್ಕ ಇದ್ದ CNG ವಾಹನಗಳಿಗೆ ಬೆಂಕಿ ಹತ್ಕೊಳ್ತು. ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗೋ ಹೊತ್ತಿಗೆ ಬೆಂಕಿ ಬೆಂಕಿ ಬರೀ ಬೆಂಕಿ. चेयर में बैठा हुआ था, एकदम से अचानक इतनी तेज धमाका हुआ कि मेरे लाइफ में इतनी तेज मैंने अपनी आवाज कभी नहीं सुना. धमाके के दहल पे मैं 3 बार गिरा हूँ. ಈತ ಅಲ್ಲೇ ಸಮೀಪದ ಅಂಗಡಿಯಲ್ಲಿ ಕೂತು ವ್ಯಾಪಾರ ಮಾಡ್ತಾ ಇದ್ದಂತೆ. ಸ್ಫೋಟಕ್ಕೆ ಬೆಚ್ಚಿ ಬಿದ್ದಿದ್ದಾನೆ. ಆ ಸ್ಫೋಟದ ಸದ್ದು ಎಷ್ಟು ಜೋರಾಗಿತ್ತು ಅಂದರೆ ನಾನು ಕೂತ ಕಡೆಯಲ್ಲೇ 3 ಬಾರಿ ಕೆಳಗೆ ಬಿದ್ದೆ ಅಂತ ಈತ ಹೇಳ್ತಾ ಇದ್ದಾನೆ. ನಿಜ, ಅಲ್ಲಿ ಕೇಳಿ ಬಂದದ್ದು ಭಯಾನಕ ಸ್ಫೋಟದ ಸದ್ದು ಮತ್ತು ಅದರಲ್ಲಿ 10 ಮಂದಿ ಸಾವಿಗೀಡಾದರು, 25ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಯಿತು. ಆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವ ಕೆಲಸ ತುರ್ತಾಗಿ ನಡೀತಾ ಹೋಯಿತು. ಅಲ್ಲಿಗೆ ಪೊಲೀಸರು, ಅಗ್ನಿಶಾಮಕ ದಳ, FSL, NIA ಹೀಗೆ ಯಾರ್ಯಾರು ಬರಬೇಕಿತ್ತೋ ಅವರೆಲ್ಲ ಧಾವಿಸಿ ಬಂದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಸ್ಥಳಕ್ಕೆ ಬಂದರು. आज शाम करीब 7 बजे दिल्ली में लाल किले के पास सुभाष मार्ग ट्रैफिक सिग्नल पर I-20 हुंडई गाड़ी में एक ब्लास्ट हुआ है. हम सभी संभावनाओं को तराश रहे हैं और सभी संभावनाओं को ध्यान में रखकर इसकी गहन जांच की जाएगी. सभी ऑप्शन की तुरंत जांच होकर नतीजा जो आएगा जांच हम जनता के सामने रखेंगे. ಗೆಳೆಯರೆ, ದೆಹಲಿಯಲ್ಲಿ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹರಿಯಾಣ ಹಾಗೂ ಉತ್ತರ ಪ್ರದೇಶಗಳಲ್ಲಿ ಕೂಡ ಪೊಲೀಸರು ಎಲ್ಲ ಕಡೆಗಳಲ್ಲೂ ತಪಾಸಣೆ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ನಾಕಾಬಂದಿ ಮಾಡಲಾಗಿದೆ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಒಂದಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲ ವಾಹನಗಳನ್ನು ತಪಾಸಣೆ ಮಾಡೋ ಕೆಲಸವನ್ನು ಪೊಲೀಸರು ಕೈಗೊಂಡಿದ್ದಾರೆ. ಆದರೆ ದೇಶದಲ್ಲಿ ಏನಾಗಬಾರ್ದಿತ್ತೋ ಅಂಥ ದುರಂತ ರಾಜಧಾನಿಯಲ್ಲಿ ಸಂಭವಿಸಿದೆ. ನೀವು ಗಮನಿಸಿರಬೇಕು, 2022ರಲ್ಲಿ ಮಂಗಳೂರಿನ ಆಟೋವೊಂದರಲ್ಲಿ ನಡೆದ ಬ್ಲಾಸ್ಟು, ತಮಿಳುನಾಡಿನ ಕೊಯಮತ್ತೂರಲ್ಲಿ ನಡೆದ ಇನ್ನೂ ಒಂದು ಸಣ್ಣ ಪ್ರಮಾಣದ ಬ್ಲಾಸ್ಟು, ಹಾಗೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಗಳನ್ನು ಹೊರತುಪಡಿಸಿದರೆ ದೇಶದ ಒಳಗೆ ಕಳೆದ 10-12 ವರ್ಷಗಳಿಂದ ಯಾವ ದೊಡ್ಡ ಭಯೋತ್ಪಾದಕ ದಾಳಿಯೂ ಆಗಿರಲಿಲ್ಲ. ಕಾಶ್ಮೀರದಲ್ಲಿ ಅದು ಆಗ್ತಾ ಇತ್ತು. ಅದಕ್ಕೆ ಕಾರಣ ಮತ್ತು ಇತಿಹಾಸ ಎರಡೂ ಇವೆ. ಅದು ಬಿಟ್ಟರೆ ದೇಶದ ಒಳಗೆ ಬಹುತೇಕ ಭಯೋತ್ಪಾದಕ ಕೃತ್ಯಗಳು ಕಡಿಮೆ ಆಗಿದ್ವು. ಅದಕ್ಕೆ ಕಾರಣ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹಾಗೂ ಇನ್ನಿತರ ಪಡೆಗಳು ನಿರಂತರವಾಗಿ ಮಾಡ್ತಾ ಇದ್ದ ದಾಳಿಗಳು, ಬೇಹುಗಾರಿಕೆ ಹಾಗೂ ಉಗ್ರರನ್ನು ನಿಗ್ರಹಿಸೋದಕ್ಕೆ ಸರ್ಕಾರ ಕಾಲಕಾಲಕ್ಕೆ ತಗೊಳ್ತಾ ಇದ್ದ ಕ್ರಮಗಳು. ಅಂದರೆ ಆಂತರಿಕ ಭದ್ರತೆ ಅನ್ನೋದು ದೇಶದ ಒಳಗೆ ತುಂಬ ಬಲಿಷ್ಠವಾದ ಹಾಗೆ ಕಾಣ್ತಾ ಇತ್ತು. ಆದರೆ ಈಗ ಮತ್ತೆ ದೇಶದ ಒಳಗೆ ಉಗ್ರರ ನರ್ತನ ಶುರುವಾದಂತಿದೆ.
ಗೆಳೆಯರೆ, ಮೊನ್ನೆ ಕಾಶ್ಮೀರದಲ್ಲಿ ಐಸಿಸ್ ಉಗ್ರರ ಚಟುವಟಿಕೆಗಳು ತೀವ್ರವಾದ ಬಗ್ಗೆ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಕೊಡ್ತು. ಪಾಕಿಸ್ತಾನದ ISI ಐಸಿಸ್ ಮತ್ತು ಕಾಶ್ಮೀರಿ ಮೂಲದ ಉಗ್ರ ಸಂಘಟನೆಗಳ ನಡುವೆ ಒಂದು ನಂಟನ್ನು ಏರ್ಪಾಟು ಮಾಡಿದೆ ಅನ್ನೋ ಮಾಹಿತಿಗಳು ಕೂಡ ಬಂದವು ಮತ್ತು ಐಸಿಸ್ ಅಲ್ಲಿ ಸ್ಲೀಪರ್ ಸೆಲ್ಗಳನ್ನು ಆಕ್ಟಿವ್ ಮಾಡ್ತಿದೆ ಅನ್ನೋ ಮಾಹಿತಿಗಳು ಲಭ್ಯವಾದ ನಂತರ ಕಾಶ್ಮೀರದಲ್ಲಿ ಪೊಲೀಸ್ ಕಾರ್ಯಾಚರಣೆಗಳು ಶುರುವಾದವು. ಅಲ್ಲಿ ಶುರುವಾದ ತನಿಖೆಗಳು ಉತ್ತರ ಪ್ರದೇಶ, ಹರಿಯಾಣ, ಗುಜರಾತ್ವರೆಗೆ ಬಂದವು. ಎಲ್ಲ ಕಡೆಗಳಲ್ಲಿ ವೈದ್ಯರನ್ನು ಬಂಧಿಸಲಾಯಿತು. ಅವನು ಯಾವನೋ ಹರಳಿನ ಬೀಜ ಬಳಸಿ ಅಪಾಯಕಾರಿ ವಿಷ ತಯಾರು ಮಾಡಿದ್ದ. ಅದನ್ನು ದೇವಾಲಯಗಳ ಪ್ರಸಾದಕ್ಕೆ ಬೆರೆಸಿ ಸಾಮೂಹಿಕ ಹತ್ಯೆಗಳನ್ನು ಮಾಡುವ ಉದ್ದೇಶವನ್ನು ಅವನು ಹೊಂದಿದ್ದ ಅನ್ನೋದು ಗೊತ್ತಾಯಿತು. ಅವನ ಹತ್ರ ಬಂದೂಕುಗಳು, ಬೆರೆಟ ಪಿಸ್ತೂಲುಗಳು ಸಿಕ್ಕಿದ್ವು. ಅವನು ಹೈದರಾಬಾದ್ ಮೂಲದ ವೈದ್ಯ ಅಂತ ಹೇಳಲಾಯಿತು. ಹಾಗೆ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ, ಕಾಶ್ಮೀರದಲ್ಲಿ ಇನ್ನಿಬ್ಬರನ್ನು ಅರೆಸ್ಟ್ ಮಾಡಲಾಯಿತು. ಅವರು ಕೂಡ ಡಾಕ್ಟರ್ಗಳೇ ಆಗಿದ್ದರು. ಅಲ್ಲಿ ಅಪಾರ ಪ್ರಮಾಣದ ಆಯುಧಗಳು, ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಾಯಿತು. ಸುಮಾರು 360 kg ಅಮೋನಿಯಂ ನೈಟ್ರೇಟ್ನ ಜೊತೆ 2900 kgಯಷ್ಟು ಶಕ್ತಿಶಾಲಿ IEDಗಳನ್ನು ತಯಾರು ಮಾಡೋದಕ್ಕೆ ಬೇಕಾದ ಬೇರೆ ಬೇರೆ ಸ್ಫೋಟಕ ಪದಾರ್ಥಗಳು ಕೂಡ ಅಲ್ಲಿ ಸಿಕ್ಕಿದ್ವು. ಅಲ್ಲಿ ಡಿಟೋನೇಟರ್ಗಳಿದ್ವು, ತಂತಿಗಳಿದ್ವು. ಇದೆಲ್ಲ ಸಿಕ್ಕಿದ್ದು ದೆಹಲಿಯಿಂದ ಬರೀ 50 ಕಿಲೋಮೀಟರ್ ದೂರದಲ್ಲಿನ ಫರೀದಾಬಾದಲ್ಲಿ. ಅಲ್ಲಿನ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಮುಜಮ್ಮಿಲ್ ಅಹಮದ್ ಅನ್ನೋನನ್ನು ಅರೆಸ್ಟ್ ಕೂಡ ಮಾಡಲಾಯಿತು. ಹಾಗೆ ಕಾಶ್ಮೀರದಲ್ಲಿ ಹಾಗೂ ಉತ್ತರ ಪ್ರದೇಶದಲ್ಲಿ ಇಬ್ಬರು ವೈದ್ಯರನ್ನು ಬಂಧಿಸಿದ್ರಲ್ಲ, ಇದೆಲ್ಲ ಕೂಡ ಒಂದೇ ನೆಟ್ವರ್ಕ್ ಅನ್ನೋದು ಗೊತ್ತಾಯಿತು. ಅಲ್ಲಿಗೆ ಭಾರತದಲ್ಲಿ ನಡೆಯಲಿದ್ದ ಒಂದು ಬಹುದೊಡ್ಡ ಸ್ಫೋಟವನ್ನು, ಉಗ್ರ ಕೃತ್ಯವನ್ನು ತಡೆಯೋದರಲ್ಲಿ ಭದ್ರತಾ ಪಡೆಗಳು ಯಶಸ್ವಿಯಾಗಿವೆ ಅಂತ ಭಾವಿಸಲಾಗ್ತಾ ಇತ್ತು. ಅಷ್ಟರಲ್ಲೇ ದೆಹಲಿಯಲ್ಲಿ ಈ ಸ್ಫೋಟ ನಡೆದು ಹೋಗಿದೆ. ಗೆಳೆಯರೆ, ಇತ್ತೀಚಿನ ಬೆಳವಣಿಗೆಗಳನ್ನು, ಘಟನಾವಳಿಗಳನ್ನು ನೋಡ್ತಾ ಇದ್ದರೆ ಇಲ್ಲಿ ಇನ್ನೂ ಒಂದು ದೊಡ್ಡ ಸ್ಫೋಟಕ್ಕೆ, ಸರಣಿ ಸ್ಫೋಟಗಳಿಗೆ ಒಂದು ಸಂಚು ನಡೆದಂತೆ ಕಾಣ್ತಾ ಇತ್ತು. ಅದರ ಒಂದಷ್ಟು ಕೊಂಡಿಗಳು ಬಂಧನಕ್ಕೀಡಾಗಿದ್ದು ದೊಡ್ಡದೊಂದು ಅನಾಹುತವನ್ನು ತಪ್ಪಿಸಿದಂತಾಗಿದೆ. ಆದರೂ ದೆಹಲಿಯಲ್ಲಿನ ಸ್ಫೋಟವನ್ನು ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಮಾಡ್ತೀವಿ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯ ಪೊಲೀಸರು, NIA ಈಗಾಗಲೇ ತನಿಖೆಗೆ ಚುರುಕನ್ನು ಕೊಟ್ಟಿವೆ. ಇನ್ನು ಇದರ ಹಿಂದೆ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಗಳ ಕೈವಾಡ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಭಾರತದಲ್ಲಿನ ಜನರನ್ನೇ ಬಳಸಿ ಇಂಥ ದಾಳಿಗಳನ್ನು ನಾವು ಮಾಡಿಸ್ತೀವಿ ಅಂತ ಈ ಹಿಂದೆ ಕೂಡ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಅಲ್ಲಿನ DGISPR ಹೀಗೆ ಸಾಕಷ್ಟು ಜನ ಹೇಳಿಕೆಗಳನ್ನು ಕೊಟ್ಟಿದ್ದರು. ಇನ್ನು ಭಾರತದ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ತೀವಿ ಅನ್ನೋ ಮಾತನ್ನು ಆಪರೇಷನ್ ಸಿಂಧೂರಲ್ಲಿ ವಧೆ ತಿಂದ ಉಗ್ರ ಸಂಘಟನೆಗಳು ಹೇಳಿದ್ವು. ಹೀಗಾಗಿ ಈ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇಲ್ಲಿ ಸ್ಫೋಟಗೊಂಡಿರೋ I-20 ಕಾರು ಹರಿಯಾಣ ರಿಜಿಸ್ಟ್ರೇಷನ್ ಅನ್ನು ಹೊಂದಿದೆ. ಇದು ಮೊಹಮ್ಮದ್ ಸಲ್ಮಾನ್ ಎಂಬುವನಿಗೆ ಸೇರಿದ್ದ ಕಾರು ಅಂತ ಹೇಳ್ತಾ ಇದ್ದಾರೆ. ಆ ನಂತರ ಇದನ್ನು ನದೀಮ್ ಅನ್ನೋನು ಖರೀದಿ ಮಾಡ್ತಾನೆ. ಅದಾದ ನಂತರ ಫರೀದಾಬಾದ್ನ ರಾಯಲ್ ಕಾರ್ ಝೋನ್ಗೆ ಇದನ್ನು ಮಾರಾಟ ಮಾಡಲಾಯಿತು ಅನ್ನೋ ಮಾಹಿತಿ ಬರ್ತಾ ಇದೆ. ಅಲ್ಲಿಂದ ಇದು ಪುಲ್ವಾಮಾ ಮೂಲದ ತಾರೀಖ್ ಅನ್ನೋನ ಮಾಲೀಕತ್ವದಲ್ಲಿತ್ತು. ತಾರೀಖ್ ಡಾಕ್ಟರ್ ಮುಜಾಮಿಲ್ ಶಕೀಲ್ ಜೊತೆ ಸಂಬಂಧವನ್ನು ಹೊಂದಿದ್ದ. ಈ ಮುಜಾಮಿಲ್ ಶಕೀಲ್ ಬೇರೆ ಯಾರೂ ಅಲ್ಲ, 2900 kgಯಷ್ಟು ಸ್ಫೋಟಕಗಳು ಸಿಕ್ಕವಲ್ಲ, ಅದೇ ಮುಜಾಮಿಲ್ ಜೊತೆ ಈ ಕಾರಿನ ಮಾಲೀಕ ತಾರೀಖ್ಗೆ ಸಂಬಂಧಗಳಿದ್ವು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಇದೆಲ್ಲ ಸುತ್ತಕೊಂಡು ಪೊಲೀಸರು ಈಗಾಗಲೇ ಬಂಧಿಸಿರುವ ಡಾಕ್ಟರ್ಗಳ ರಾಕೆಟ್ ಬಳಿಗೆ ಬರ್ತಾ ಇದೆ. ಹಾಗಂತ ಇದೆಲ್ಲ ಹೀಗೆ ಇವರಿಷ್ಟೇ ಜನ ಅನ್ನೋ ನಿರ್ಧಾರಕ್ಕೆ ಬರೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ತನಿಖಾ ಏಜೆನ್ಸಿಗಳು ಈ ಬಗ್ಗೆ ಇದುವರೆಗೆ, ಅಂದರೆ ನಾನು ಈ ವಿಡಿಯೋ ಮಾಡೋವರೆಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿರಲಿಲ್ಲ. ಆದರೆ ಯಾರು ಇದರ ಹಿಂದಿದ್ದಾರೆ ಅನ್ನೋದು ಗೌಪ್ಯವಾಗೇ ಇರೋದಿಲ್ಲ, ಅದು ಖಂಡಿತ ಗೊತ್ತಾಗುತ್ತೆ. ಈಗ ಬಂಧಿತರಾಗಿರೋ ಡಾಕ್ಟರ್ಗಳಿಗೆ ಇನ್ನೊಂದು ಸ್ವಲ್ಪ ಹಿಂಡಿದರೂ ಕೂಡ ಯಾರ್ಯಾರು ಈ ಸ್ಫೋಟದ ಹಿಂದಿದ್ದಾರೆ ಅನ್ನೋದು ಬಹಿರಂಗಗೊಳ್ಳುತ್ತೆ. ಇನ್ನು ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ರೀತಿಯ ಕ್ರಮಗಳನ್ನು ಅಲ್ಲಿ ತಗೊಳ್ತಾ ಇದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇನ್ನು ಭಾರತದ ಮೇಲೆ ನಡೆಯುವ ಇನ್ನೊಂದೇ ಒಂದು ಭಯೋತ್ಪಾದಕ ದಾಳಿ ಕೂಡ ಪಾಕಿಸ್ತಾನದ ಜೊತೆಗಿನ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ಮಾತನ್ನು ಭಾರತದ ಪ್ರಧಾನಿ, ರಕ್ಷಣಾ ಸಚಿವರು, ಸೇನಾ ಅಧಿಕಾರಿಗಳು ಎಲ್ಲರೂ ಈ ಹಿಂದೆ ಸಾಕಷ್ಟು ಬಾರಿ ಹೇಳಿದ್ದಿದೆ. ಈಗ ಪಾಕಿಸ್ತಾನಕ್ಕೆ ಮತ್ತೊಂದು ಪಾಠ ಕಲಿಸುವ ಕೆಲಸವನ್ನು ಭಾರತ ಇನ್ನಾದರೂ ಮಾಡುತ್ತಾ? ಕಾದು ನೋಡಬೇಕು. ಇದು ಗೆಳೆಯರೆ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.